ಅತಿ ಹೆಚ್ಚಿನ ಕ್ರಿಮಿನಲ್ ಕೇಸಸ್ಗಳನ್ನ ಹೊಂದಿರುವಂತ ಮಿನಿಸ್ಟರ್ ಅಂತಂದ್ರೆ ಬಿ ನಾಗೇಂದ್ರ 42 ಕ್ರಿಮಿನಲ್ ಕೇಸ್ ಇದೆ. ಓಕೆ, ಬಳ್ಳಾರಿ MLA. ಸಂಗಮೇಶ್ವರ್ 4 ಕೇಸ್ ಇದೆ. ಈಶ್ವರ್ ಖಂಡ್ರೆ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಇದಾರಲ್ಲ, ಅವರ ಮೇಲೆ ಒಟ್ಟು 7 ಕೇಸ್ ಇದೆ. BR ಪಾಟೀಲ್ ಅವರ ಮೇಲೆ 4 ಕೇಸ್ ಇದೆ. ಹಿಂದೂನೊಬ್ಬನ ಹೊಡೆದಾಕರೆ ಮುಸ್ಲಿಮನ್ ಹೊಡೆದಾಕೋದು ಹೊಡೆದ. ಸೊ ಈ ರೀತಿ ಒಬ್ಬರೊಬ್ಬರ ಕಚ್ಚಿ ಸಾಯೋದೇನಿದೆ, ಸೊ ಇದನ್ನು ತಡೆಗಟ್ಟಲು ಅಥವಾ ಪ್ರಿವೆಂಟ್ ಮಾಡಲು ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರು ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಹಂಚ್ಕೊಂಡಿದ್ದಾರೆ. ಗ್ರೇಟ್ ಜಾಬ್. ಬನ್ನಿ ಅವ್ರ ಬಾಯಿಂದಾನೆ ಏನು ಅಂತ ಕೇಳೋಣ. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಕೇಳೋಣ. ಯಾರೇ ಆರೋಪಿತರು ಈಗಾಗಲೇ 2 ಪ್ರಕರಣ ಇದ್ದು ಮತ್ತಿನ್ನೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅವರ ವಿರುದ್ಧ ಕೇಕೋಕ ಆಕ್ಟ್ ಇನ್ವೋಕ್ ಮಾಡಲಾಗುವುದು. ಇದರಲ್ಲಿ ಇವರು ಆಕ್ಚುಲಿ ಮಾಡಿದ್ದಂತ ಅಫೆನ್ಸ್ಗೆ 3 ವರ್ಷ ಪನಿಷ್ಮೆಂಟ್ ಇದ್ರೂ ಸಹ ಕೇಕೋಕ ಆಕ್ಟ್ ಅಲ್ಲಿ ಕನಿಷ್ಠ 5 ವರ್ಷ ಪನಿಷ್ಮೆಂಟ್ ಇದೆ. ಕನಿಷ್ಠ 5 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೂ ಪನಿಷ್ಮೆಂಟ್ ಆಗುವಂತ ಒಂದು ಪ್ರೊವಿಷನ್ ಇದೆ. ಅಷ್ಟೇ ಅಲ್ಲದೆ ಯಾವುದೇ ಪ್ರಕರಣ ಇಲ್ಲದೂ ಕೂಡ ಈ ಆರೋಪಿತರ ಜೊತೆಗೆ, ಅಂದ್ರೆ ಈಗಾಗಲೇ 2 ಪ್ರಕರಣಗಳಿದ್ದಂತ ಆರೋಪಿತರ ಜೊತೆಗೆ ತಿರುಗಾಡಿ ಅವ್ರ ಜೊತೆ ಗ್ರೂಪ್ ಕಟ್ಟಿಕೊಂಡು ಅಥವಾ ಸಿಂಡಿಕೇಟ್ ಮಾಡ್ಕೊಂಡಿದ್ದಂತವರಿಗೆ ಕೂಡ ಮೆಂಬರ್ಸ್ ಆಫ್ ಆರ್ಗನೈಸ್ಡ್ ಗ್ಯಾಂಗ್ ಅಂತ ಒಂದು ಸೆಕ್ಷನ್ ಇದೆ. ಯಾರೇ ಇರ್ಲಿ ಈ ಗ್ಯಾಂಗ್ ಮೆಂಬರ್ಸ್ ಆಗಿದ್ರೆ ಅವರಿಗೆ ಕೂಡ ಕನಿಷ್ಠ 5 ವರ್ಷ ಶಿಕ್ಷೆ ಆಗುತ್ತೆ. ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಅಂಡ್ ಕೋಕಾ ಅಂತ ಆಗ್ತಾ ಇದೆ. 2 ಕೇಸ್ಗಿಂತ ನಿಮ್ಮ ಮೇಲೆ ಜಾಸ್ತಿ ಇದ್ರೆ, ಮಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ 2 ಕೇಸ್ಗಳಿಗಿಂತ ಜಾಸ್ತಿ ನಿಮ್ಮ ಮೇಲೆ ಪ್ರಕರಣಗಳಿದ್ರೆ ನಿಮ್ಮ ಮೇಲೆ ಕೋಕಾ ಆಕ್ಟ್. ಕೋಕಾ ಅಂತಂದ್ರೆ KCOC ಅಂತ, ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ 2000 ಅಂತ, ಒಂಥರ ಗೂಂಡಾ ಆಕ್ಟ್ ಇದ್ದಾಗೆ. ಬಟ್ ಇದರ ಎನ್ಫೋರ್ಸ್ಮೆಂಟ್ ಆದ್ರೆ ನಿಮ್ಗೆ ಯಾವುದೇ ಕೇಸ್ಗಳಲ್ಲಿ ಬೇಲ್ ಸಿಗಲ್ಲ. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಅದನ್ನೇ ಹೇಳ್ತಾ ಇರೋದು. 2 ಕೇಸ್ಗಿಂತ ಮೇಲೆ ಇತ್ತು ಅಂತಂದ್ರೆ, ಮಂಗಳೂರು ಸಿಟಿನಲ್ಲಿ ಪುಂಡಾಟ ಮಾಡೋದು, ಗುಂಪುಗಳು ಸೇರ್ಕೊಂಡು ಮಾಡ್ತು ಅಂತಂದ್ರೆ ನಿಮ್ಮ ಮೇಲೆ ಕೋಕಾ ಹಾಕ್ಬಿಟ್ಟು ನಿಮ್ಮನ್ನ ಜೈಲಿಗೆ ಕಳಿಸುವಂತ ಕೆಲಸ ಆಗತ್ತೆ. ತುಂಬಾ ಎಚ್ಚರಿಕೆಯಿಂದ ಇರಿ. ಆಮೇಲೆ ಅವರೊಂದು ಜೈಲಿಗೆ ಹೋಗ್ತಾರೆ, ಬೇಲ್ ಸಿಗಲ್ಲ. ನೀವುಗಳು ಅವ್ರ ಜೊತೆಲಿ ಗುಡ್ಸ್ಕೊಂಡ್ರೆ ನಿಮ್ಗೂ ಆಗುತ್ತೆ ಅನ್ನೋದು ಒಂದು ಅಪ್ರಿಷಿಯಬಲ್ ವರ್ಕ್. ಪೊಲೀಸ್ ಕಮಿಷನರ್ ಮಾಡಿರೋಂತ ಒಂದು ಅಪ್ರಿಷಿಯಬಲ್ ವರ್ಕ್. ಬಟ್ ನಮ್ಗೆ ಒಂದೇ ಒಂದು ವಿಚಾರ ಅರ್ಥ ಆಗಲ್ಲ. ಇದು ಬರೀ ಸಾಮಾನ್ಯ ವ್ಯಕ್ತಿಗಳಿಗ ಅಥವಾ ಕಾನೂನು ಮನೆ ಎಲ್ಲರೂ ಒಂದೇ ಅಂದ್ರೆ, ಆರ್ಟಿಕಲ್ 14 ಹೇಳುತ್ತೆ, ದೇಶದ ಸಂವಿಧಾನದ ಆರ್ಟಿಕಲ್ 14 ಹೇಳುತ್ತೆ ಅಂತಂದ್ರೆ ಇಕ್ವಾಲಿಟಿ ಬಿಫೋರ್ ಲಾ, ಅಂದ್ರೆ ಕಾನೂನು ಮುಂದೆ ಎಲ್ಲರೂ ಒಂದೇ. ನಾಳೆ ದಿವಸ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಬಂತು ಅಂದ್ರೆ ಅವ್ರು ಕೋರ್ಟಲ್ಲಿ ನಿಂತ್ಕೊಳ್ಳೇಬೇಕು. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ವಿ ಅಪ್ರಿಷಿಯೇಟ್ ಯು, ವಿ ಸಪೋರ್ಟ್ ಯು, ವಿ ಸ್ಟ್ಯಾಂಡ್ ವಿತ್ ಯು. ಹೆಣ ಬೀಳಬಾರ್ದು ಅಂತ ನೀವು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ. ವಿ ಅಪ್ರಿಷಿಯೇಟ್ ಅಂಡ್ ವಿ ಸ್ಟ್ಯಾಂಡ್ ವಿತ್ ಯು. ಬಟ್ ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ. ಈಗ ನೀವೇ ಹೇಳಿದ್ರೆ 2 ಕೇಸ್ಗಿಂತ ಜಾಸ್ತಿ ಇದ್ರೆ ಅವರ ಮೇಲೆ ಕೋಕಾ ಆಕ್ಟ್ ಅನ್ನ ಹಾಕ್ತೀವಿ, ಮತ್ತೆ ಅವ್ರ ಗುಂಪುಗಾರಿಕೆ ಮಾಡಬಾರ್ದು ಅಂತ ನೀವು ಹೇಳಿದ್ರಿ. ಎಕ್ಸಾಕ್ಟ್ಲಿ ನೀವು ಮಾಡ್ತಾ ಇರೋಂಥ ಕೆಲಸದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನೀವು ಮಾಡಬಹುದು. ಬಿಕಾಸ್ ಮಂಗಳೂರಲ್ಲಿ ಹೆಣ ಬೀಳಬಾರ್ದು ಅಂತ ನಮ್ಮೆಲ್ಲರ ಬೇಡಿಕೆ. ಅದನ್ನ ನೀವು ಮಾಡ್ತೀರಾ ಅಂತ ನಮ್ಗೆಲ್ಲ ನಂಬಿಕೆ ಇದೆ. ಬಟ್ 2 ಕೇಸ್ಗಿಂತ ಮೇಲೆ ಇದ್ರೆ ಕೋಕಾ ಹಾಕ್ತೀವಿ ಅಂತ ಹೇಳ್ತಲ್ಲ, ಹಾಕಿ. ಅದು ಏನು ನಿಮ್ಮ ಪವರ್ಸ್ ಅದು. ಬಟ್ ಏನಂತಂದ್ರೆ, ಒಂದೇ ದೇಶ, ಒಂದೇ ರಾಜ್ಯ, ಒಂದೇ ಕಾನೂನಲ್ಲಿ ಒಬ್ಬರಿಗೆ ಒಂದು ರೀತಿ ಆಗತ್ತೆ, ಇನ್ನೊಬ್ಬರಿಗೆ ಒಂದು ರೀತಿ ಆಗತ್ತೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಕೊಡ್ತೀನಿ. 2023ರಲ್ಲಿ 224 MLAಗಳು ತಮ್ಮ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈಗ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಪಾಪ ಈಸ್ ಡೂಯಿಂಗ್ ಗುಡ್ ಜಾಬ್ ಅಂಡ್ ವಿ ಸಪೋರ್ಟ್ ಇಟ್ ಅಂಡ್ ವಿ ಸ್ಟ್ಯಾಂಡ್ ವಿತ್ ಇಟ್. ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ 2 ಕೇಸ್ಗಿಂತ ಹೆಚ್ಚಿದ್ರೆ ನಿಮ್ಮ ಮೇಲೆ ಕೋಕಾ ಹಾಕ್ತೀವಂತ. ಕೋಕಾ ಅಂತಂದ್ರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ ಆಕ್ಟ್ 2000 ಅಂತ, ತುಂಬಾ ಸ್ಟ್ರಿಕ್ಟ್ ಕಾನೂನು, ಬೇಲ್ ಸಿಗಲ್ಲ ಇದ್ರಲ್ಲಿ ನಿಮ್ಗೆ. ಓಕೆ, ಸೊ ನಮ್ದು ಒಂದೇ ಒಂದು ಕ್ಲಾರಿಟಿ ಏನು ಅಂತಂದ್ರೆ, ಈಗ ಸಾಮಾನ್ಯ ಜನ 2 ಕೇಸ್ಗಿಂತ ಹೆಚ್ಚಿದ್ರೆ ಕೋಕಾ ಹಾಕ್ತೀರಾ, ಜೈಲಿಗೆ ಕಳಿಸ್ತೀರಾ. ಇಲ್ಲಿ 2023ರಲ್ಲಿ MLAಗೆ ನಿಂತು ಗೆದ್ದಂತ MLAಗಳ ಮೇಲೆ ಕೇಸ್ಗಳು ರಿಜಿಸ್ಟರ್ ಆಗಿದೆ. ಐ ವಿಲ್ ಜಸ್ಟ್ ರೀಡ್ ಔಟ್. 2 ಕೇಸ್ಗಿಂತ ಹೆಚ್ಚು ಕ್ರಿಮಿನಲ್ ಕೇಸ್ ಇರುವಂತ
2023 MLA ನಲ್ಲಿ ಗೆದ್ದಂತ MLA ಮಿನಿಸ್ಟರ್ಗಳ ಹೆಸರು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇ ಹೆಸರು 2023ಕ್ಕೆ ಅವರು ತಮ್ಮ ಅಫಿಡೇವಿಟ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ, ಎಲೆಕ್ಷನ್ ಅಫಿಡೇವಿಟ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಆ ಡಿಕ್ಲೇರ್ ಮಾಡಿದ ಅಫಿಡೇವಿಟ್ ಮೇಲೆ ನಾನು ಇದನ್ನ ಓದ್ತಾ ಇದ್ದೀನಿ. ರಾಮಲಿಂಗಾರೆಡ್ಡಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರ ಮೇಲೆ 4 ಕೇಸ್ ಇದೆ. ಆಸ್ ಪರ್ 2023 ಅಫಿಡೇವಿಟ್ ಪ್ರಕಾರ. ಆಮೇಲೆ ಎಂ ಬಿ ಪಾಟೀಲ್ 5 ಕೇಸ್ ಇದೆ. ಎಂ ಬಿ ಪಾಟೀಲ್ ಅವ್ರ ಮೇಲೆ 5 ಕೇಸ್ ಇದೆ. ನಾನು ಹೇಳ್ತೇನೆ ಅಂತಂದ್ರೆ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ವಿ ಅಪ್ರಿಷಿಯೇಟ್ ಹಿಮ್. ಬಟ್ ಸಮಸ್ಯೆ ಏನು ಅಂತಂದ್ರೆ 2 ಕೇಸ್ಗಿಂತ ಜಾಸ್ತಿ ಇರುವಂತ MLA ಮಿನಿಸ್ಟರ್ಗಳು ಇಲ್ಲಿದ್ದಾರೆ. ಸೊ ಈಗ ಬರೀ ಕಾನೂನು ಸಾಮಾನ್ಯ ಜನರಿಗೆ ಮಾತ್ರನ, ಮತ್ತೆ ಇವ್ರಿಗೆ ಏನ್ ಮಾಡೋದು? ಆಮೇಲೆ ಇವರು ಕೂಡ ಲಾಬಿಗಳನ್ನ ಮಾಡ್ತಾರೆ, ಗ್ಯಾಂಗ್ಗಳನ್ನ ಕಟ್ತಾರೆ, ರಾಜಕೀಯ ಗ್ಯಾಂಗ್ಗಳನ್ನ. ಮಂಗಳೂರು ಪೊಲೀಸ್ ಕಮಿಷನರ್ ಹೇಳಿದ ಎಲ್ಲಾ ಕೆಲಸನೂ ಇವ್ರು ಮಾಡ್ತಾರೆ. ಸೊ ಇದೆಲ್ಲ ಏನಿದ್ರು ಮಂಗಳೂರು ಕಮಿಷನರ್ ಹೇಳಿದ್ದು ಬರೀ ಸಾಮಾನ್ಯ ಜನಕ್ಕಷ್ಟೇ, VIP ಇದು ಅಪ್ಲೈ ಆಗಲ್ಲ ಅನ್ನೋದನ್ನ ನಾನು ಹೇಳಕ್ ಟ್ರೈ ಮಾಡ್ತಾ ಇದೀನಿ. ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರ ಮೇಲೆ 4 ಕ್ರಿಮಿನಲ್ ಕೇಸಸ್ ಇದೆ. ಆಸ್ ಪರ್ 2023 ಅಫಿಡೇವಿಟ್ ಪ್ರಕಾರ ಎಂ ಬಿ ಪಾಟೀಲ್ ಮೇಲೆ 5 ಕೇಸ್ ಇದೆ. ಅಭಯ ಪಾಟೀಲ್ ಓಕೆ ಅವ್ರ ಮೇಲೆ ಬಿಜೆಪಿ ಅವರು 3 ಕೇಸ್ ಇದೆ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ 3 ಕೇಸ್ಗಳಿದೆ, 3 ಕ್ರಿಮಿನಲ್ ಕೇಸಸ್. ಬಿ ನಾಗೇಂದ್ರ, ಹೈಯೆಸ್ಟ್ ನಾಗೇಂದ್ರಣ್ಣ, ನಿಂಗೆ ಜೈವಾಗ್ಲಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಕ್ರಿಮಿನಲ್ ಕೇಸಸ್ ಹೊಂದಿರುವ ನಾಗೇಂದ್ರ ಅವರಿಗೆ ಮೊನ್ನೆ ತಾನೇ ಜೈಲಿಗೆ ಹೋಗಿ ಬಂದಂತ ನಾಗೇಂದ್ರ ಅವರಿಗೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಮಿನಿಸ್ಟರ್ ನಾಗೇಂದ್ರ ಅವರ ಮೇಲೆ ಇರುವಂತ ಒಟ್ಟು ಕೇಸ್ಗಳ ಸಂಖ್ಯೆ 42. ನಾಗೇಂದ್ರ ಮೇಲೆ 42 ಕೇಸ್ ಇವೆ, 42 ಕ್ರಿಮಿನಲ್ ಕೇಸು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಅತಿ ಹೆಚ್ಚಿನ ಕ್ರಿಮಿನಲ್ ಕೇಸಸ್ಗಳನ್ನ ಹೊಂದಿರುವಂತ ಮಿನಿಸ್ಟರ್ ಅಂತಂದ್ರೆ ಬಿ ನಾಗೇಂದ್ರ. 42 ಕ್ರಿಮಿನಲ್ ಕೇಸ್ ಇದೆ. ಓಕೆ, ಬಳ್ಳಾರಿ MLA. ಸಂಗಮೇಶ್ವರ್ 4 ಕೇಸ್ ಇದೆ. ಈಶ್ವರ್ ಖಂಡ್ರೆ, ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಇದ್ರಲ್ಲ, ಅವರ ಮೇಲೆ ಒಟ್ಟು 7 ಕೇಸ್ ಇದೆ. BR ಪಾಟೀಲ್ ಅವರ ಮೇಲೆ 4 ಕೇಸ್ ಇದೆ. ನಮ್ಮ ಅವಕ್ಕ 5 ಲಕ್ಷ ಕೊಟ್ಟು ವಿಡಿಯೋ ಮಾಡ್ಕೊಂತಾರಲ್ಲ ನಮ್ ಜಮೀರು, ಚಾಮರಾಜಪೇಟೆ MLA ಹಾಗೂ ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅವ್ರ ಮೇಲೆ 5 ಕ್ರಿಮಿನಲ್ ಕೇಸ್ಗಳಿದೆ. ಓಕೆ, ನಮ್ಮ ಕುಮಾರಸ್ವಾಮಿ ಅವರ ಮೇಲೆ 5 ಕ್ರಿಮಿನಲ್ ಕೇಸಸ್ ಇದೆ. ಓಕೆ, ಕರೀಮುಲ್ಲಾ ದೇವದುರ್ಗ ಒಟ್ಟು 7 ಕೇಸಸ್ ಇದೆ, 7 ಕ್ರಿಮಿನಲ್ ಕೇಸಸ್. ವಿನಯ್ ಕುಲಕರ್ಣಿ ಧಾರವಾಡ 7 ಕ್ರಿಮಿನಲ್ ಕೇಸಸ್ ಇದೆ. ಶರಣಗೌಡ ಗುರಿಮಿಕ್ಕಲ್ 3 ಕ್ರಿಮಿನಲ್ ಕೇಸಸ್ ಇದೆ. ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇವರು ಯಾರೋ ನಮ್ಮ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಹೇಳಿದ್ರು 2ಕ್ಕಿಂತ ಹೆಚ್ಚು ಕೇಸ್ ಇದ್ರೆ ನಿಮ್ಮ ಮೇಲೆ ಕಣ್ಣಿಡಲಾಗುತ್ತೆ, ಕೋಕಾ ಹಾಕ್ತೀವಂತ. ಈಗ 2023 ಗೆದ್ದಿರೋ ಅಂತ ಈ ಹೇಳದಂತ ಎಲ್ಲಾ ಹೆಸರುಗಳು 3 ಕೇಸ್ಗಿಂತ ಮೇಲೇನೆ ಇದೆ. ಹೇಳದ್ನಲ್ಲ, ಬಿ ನಾಗೇಂದ್ರ 42 ಕೇಸು, ಸಾರಿಗೆ ಸಚಿವರು ನಮ್ಮ ರಾಮಲಿಂಗಾರೆಡ್ಡಿ 4 ಕೇಸು, ಎಂ ಬಿ ಪಾಟೀಲ್ 5 ಕೇಸು, ಅಭಯ ಪಾಟೀಲ್ ಬಿಜೆಪಿ 3 ಕೇಸು, ಲಕ್ಷ್ಮೀ ಹೆಬ್ಬಾಳ್ಕರ್ 3 ಕೇಸು, ಬಿ ನಾಗೇಂದ್ರ 42 ಕೇಸು, ಸಂಗಮೇಶ್ವರ್ 4 ಕೇಸು, ಈಶ್ವರ್ ಖಂಡ್ರೆ 7 ಕ್ರಿಮಿನಲ್ ಕೇಸು, BR ಪಾಟೀಲ್ 4 ಕ್ರಿಮಿನಲ್ ಕೇಸು, ಜಮೀರ್ ಅಹಮದ್ ಖಾನ್ 5 ಕ್ರಿಮಿನಲ್ ಕೇಸು, HD ಕುಮಾರಸ್ವಾಮಿ 5 ಕ್ರಿಮಿನಲ್ ಕೇಸು, ಕರೀಮುಲ್ಲಾ ದೇವದುರ್ಗ MLA 7 ಕ್ರಿಮಿನಲ್ ಕೇಸು, ವಿನಯ್ ಕುಲಕರ್ಣಿ ಧಾರವಾಡ 7 ಕ್ರಿಮಿನಲ್ ಕೇಸು, ಶಂಕರ್ ಗೌಡ ಗುರ್ಮಿಟ್ಕಲ್ 3 ಕ್ರಿಮಿನಲ್ ಕೇಸು, ನೇಮಿರಾಜ್ ನಾಯ್ಕ ಹಗರಿ ಬೊಮ್ಮನಹಳ್ಳಿ 3 ಕ್ರಿಮಿನಲ್ ಕೇಸು, ವಿಜಯಾನಂದ ಎಸ್ ಕಾಶ್ಯಪ್ಪನವರು ಹುಂಗದ 11 ಕ್ರಿಮಿನಲ್ ಕೇಸ್ ಇದೆ. ವಿಜಯಾನಂದ ಎಸ್ ಕಾಶ್ಯಪ್ಪನವ್ರ ಮೇಲೆ MLA ಅವ್ರ ಮೇಲೆ 11 ಕ್ರಿಮಿನಲ್ ಕೇಸ್ ಇದೆ. ಯಶವಂತ ರಾಯರೆಡ್ಡಿ ಇಂಡಿಗಲ್ 3 ಕ್ರಿಮಿನಲ್ ಕೇಸ್ ಇದೆ. CK ರಾಮೂರ್ತಿ ಜಯನಗರ 3 ಕ್ರಿಮಿನಲ್ ಕೇಸ್ ಇದೆ. ಬೈಟಿ ಬಸವರಾಜ್ 3 ಇತ್ತು. ಈಗ ಮೊನ್ನೆ ಒಂದು ಬಿಕ್ಕಲ್ ಶಿವನ ಹೊಡೆದಾಕಿರೋ ಕೇಸಲ್ಲಿ ಇನ್ನೊಂದು ಸೇರ್ಕೊಂಡಿದೆ. ಮೋಸ್ಟ್ಲಿ 4 ಕೇಸ್ ಇದೆ ಬೈಟಿ ಬಸವರಾಜ್ ಮೇಲೆ. ಸತೀಶ್
ಕೃಷ್ಣ ಸಾಹಿಲ್, ಕಾರವಾರ ಕಾಂಗ್ರೆಸ್ MLA, ಒಟ್ಟು 14 ಕ್ರಿಮಿನಲ್ ಕೇಸ್ ಇದೆ. ಕಾರವಾರ ಕಾಂಗ್ರೆಸ್ MLA ಸತೀಶ್ ಕೃಷ್ಣ ಸಾಹಿಲ್ ಅವ್ರ ಮೇಲೆ ಒಟ್ಟು 14 ಕ್ರಿಮಿನಲ್ ಕೇಸ್ ಇದೆ. ಇಕ್ಬಾಲ್ ಹುಸೇನ್ ರಾಮನಗರ ಕಾಂಗ್ರೆಸ್ 5, ರಾಜ ವೆಂಕಟಪ್ಪ ನಾಯಕ ಶೋರಾಪುರ 6, TB ಜಯಚಂದ್ರ 6 ಕ್ರಿಮಿನಲ್ ಕೇಸ್ ಇದೆ. ಫೈನಲಿ ನಮ್ಮ ಸಿದ್ದರಾಮಯ್ಯ ವರುಣ ಕ್ಷೇತ್ರ MLA ಅಂಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರ ಮೇಲೆ ಇರುವಂತ ಒಟ್ಟು ಪ್ರಕರಣ 13. DK ಶಿವಕುಮಾರ್ ಅವರ ಮೇಲೆ 16 ಇದೆ ಅಂತ ತೋರಿಸ್ತಾ ಇದೆ. 16 ಕ್ರಿಮಿನಲ್ ಕೇಸು ಉಪಮುಖ್ಯಮಂತ್ರಿ, 13 ಕ್ರಿಮಿನಲ್ ಕೇಸು ನಮ್ಮ ಪ್ರೆಸೆಂಟ್ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವ್ರ ಮೇಲೆ ಇದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಜನ ಮಂಗಳೂರಲ್ಲಿ ಪಾಪ ಪೊಲೀಸ್ ಕಮಿಷನರ್ ಪ್ರಯತ್ನ ಬೀಳ್ತಾ ಇದ್ದಾರೆ, ನಮ್ ಸಪೋರ್ಟ್ ನಿಮ್ಗಿದೆ, ಅಲ್ಲಿ ಹೆಣ ಬೀಳ್ಬಾರ್ದು, ಮಾಡಿ ತಪ್ಪೇನಿಲ್ಲ. ಈಗ 2 ಅಂತ ನೀವು ಅದ್ ಮಾನದಂಡ ಕೊಟ್ರಲ್ಲ, 2 ಕೇಸ್ ಮೇಲೆ ಇದೆ ಅಂತ. ಸೊ MLAಗಳು ಮಿನಿಸ್ಟರ್ಗಳ ಮೇಲೆನೆ 6 ಕೇಸು, 7 ಕೇಸು, 10 ಕೇಸ್ ಇದೆ. ಸೊ ನೀವು ಅದು ಆ ಒಂದು 2 ಕೇಸು ಅಂತ ಮಾನದಂಡ ತಗೊಂಡ್ರೆ ಇವ್ರುಗಳು ಕೂಡ ಇದ್ದಾರೆ ಅಂತ ಹೇಳಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಒಂದೇ ದೇಶ ಒಂದೇ ಕಾನೂನು, ಆದರೆ ಸಾಮಾನ್ಯ ಜನರಿಗೆ ಇಂಪ್ಯಾಕ್ಟೇ ಬೇರೆ ಇರುತ್ತೆ. MLA, ಮಿನಿಸ್ಟ್ರು, ಡೆಪ್ಯೂಟಿ CM, ನಮ್ಮ CM ಮೇಲೆ 13 ಕ್ರಿಮಿನಲ್ ಕೇಸ್ ಇದೆ. ಸೊ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಹೇಳೋ ಪ್ರಕಾರ ಇವ್ರ ಮೇಲೂ ಕೊಕ್ಕ ಹಾಕ್ಬೇಕಾಗತ್ತೆ. ಆಮೇಲೆ ಇವರು ಗುಂಪುಗಾರಿಕೆಯಲ್ಲಿ ಇರ್ತಾರೆ. ಸೊ ಆ ಗೈಡ್ ಲೈನ್ಸ್ ತಗೊಂಡ್ರೆ, ಮಾನದಂಡಗಳನ್ನ ತಗೊಂಡ್ರೆ, ಹಾಗಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಮಾನದಂಡಗಳ ಬಗ್ಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿ, ಅದು ನಿಮ್ಗೆ ಅದು ನೀವು ಎನ್ಫೋರ್ಸ್ಮೆಂಟ್ ಮಾಡಿ ಯಾರೋ ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದು, ಒಂದ್ ಸ್ವಲ್ಪ ಹೋಮ್ವರ್ಕ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ಲೈವ್ನ ವಿಡಿಯೋನ. ಆಮೇಲೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ಸಂಪೂರ್ಣ ಸಹಕಾರ ಆಗ್ತದೆ. ದ ಕಂಡೀಷನ್ ಈಸ್ ಮಂಗಳೂರಲ್ಲಿ ಒಂದ್ ಹೆಣ ಬೀಳ್ಬಾರ್ದು, ಅದು ಮುಸ್ಲಿಂ ಆಗಿರ್ಲಿ ಅಥವಾ ಹಿಂದೂ ಆಗಿರ್ಲಿ. ಅದು ಬಿದ್ರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ನೀವು ಮನೆ ಕಳಿಸ್ಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನ ಎಲ್ಲ ಸಕಲ ಜನರಿಗೂ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಲವ್ ಯು, ಟೇಕ್ ಕೇರ್, ಬಾಯ್.